ಸದ್ಯ ಸ್ಯಾಂಡಲ್ವುಡ್ ಗಲ್ಲಾಪೆಟ್ಟಿಗೆಯಲ್ಲಿ ಕಾಟೇರನ ದೇಹವ ಕೆಜಿಎಫ್ ಕಾಂತಾರ ದಾಖಲೆಗಳನ್ನ ಮುರಿದು ಮುನ್ನುಗ್ತಾ ಇರುವ ಕಾಟೇರನ ಸದ್ದು ದೇಶ ವಿದೇಶದಲ್ಲಿ ಜೋರಾಗಿದೆ. ಡಿ ಬಾಸ್ ನಟನಿಗೆ ಕ್ಲೀನ್ ಬೋಲ್ಟ್ ಆಗಿರುವ ದುಬೈ ಅಭಿಮಾನಿಗಳು ದಾಸನಿಗೆ ಹೊಸ ಬಿರುದೊಂದನ್ನ ನೀಡಿದ್ದಾರೆ. ಹಾಗಾದ್ರೆ ಬಾಕ್ಸ್ ಆಫೀಸ್ ಸುಲ್ತಾನನಿಗೆ ದುಬೈ ಸಿನಿಪ್ರಿಯರು ನೀಡಿರುವ ಬಿರುದು ಯಾವುದು ಗೊತ್ತಾ? ಇಲ್ಲಿದೆ ನೋಡಿ. ದುಬೈನಲ್ಲಿ ಕನ್ನಡದ ಕಾಟೇರ ಹವಾ. ಡಿ ಬಾಸ್ಗೆ ಕರುನಾಡ ಅಧಿಪತಿ ಬಿರುದು. ದಾಸನ ಆಕ್ಟಿಂಗ್ಗೆ ದುಬೈ ಫ್ಯಾನ್ಸ್ ಫಿದಾ. ಕಾಟೇರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೆರಿಯರ್ಗೆ ಮತ್ತೊಂದು ಗೆಲುವು ಕೊಟ್ಟ ಪಕ್ಕ ಕನ್ನಡ ಮಣ್ಣಿನ ಸಿನಿಮಾ. ಕೆಜಿಎಫ್ 1, ಕೆಜಿಎಫ್ 2 ಕಾಂತಾರ ದಾಖಲೆಗಳನ್ನ ಹಿಮ್ಮೆಟ್ಟಿದ ಕಾಟೇರದ ಹಾವಳಿ ಹೊರದೇಶದಲ್ಲಿಯೂ ಜೋರಾಗಿದೆ. ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲದೆ ದುಬೈನಲ್ಲಿಯೂ ದಾಸನ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ. ಕಾಟೇರ ಪಕ್ಕಾ ಸೆಂಟಿಮೆಂಟ್ ಕತೆ ಹೊಂದಿರುವ ಮಾಸ್ ಸಿನಿಮಾ ಚಿತ್ರದಲ್ಲಿ ಭಿನ್ನವಾಗಿ ಕಂಡಿರುವ ದಾಸನ ನಟನೆ ನೋಡುಗರನ್ನ ಹಿಡಿದು ಕೂರಿಸುತ್ತೆ. ಅದರಲ್ಲೂ ಮೊನ್ನೆಯಷ್ಟೇ ದುಬೈನಲ್ಲಿ ಕಾಟೇರ ಸಿನಿಮಾ ಹೌಸ್ಫುಲ್ ಪ್ರದರ್ಶನಗೊಂಡಿತ್ತು. ನಟ ದರ್ಶನ್, ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಸೇರಿದಂತೆ ಚಿತ್ರತಂಡ ಭಾಗಿಯಾಗಿತ್ತು. ಸದ್ಯ ಕರಿಯನ ಆಕ್ಟಿಂಗ್ಗೆ ಬೋಲ್ಡ್ ಆಗಿರುವ ದುಬೈ ಅಭಿಮಾನಿಗಳು ದಾಸನಿಗೆ ಕರುನಾಡ ಅಧಿಪತಿ ಅಂತ ಹೊಸ ಬಿರುದನ್ನ ನೀಡಿ ಗೌರವಿಸಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಕಾಟೇರನ ಸೆಲೆಬ್ರೇಷನ್ ಜೋರಾಗಿದೆ. ದೇಶ ವಿದೇಶಗಳಲ್ಲಿ ಉತ್ತಮ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಹೀಗಿರುವಾಗಲೇ ಹೆಚ್ಚು ಅಭಿಮಾನಿಗಳಿಗೆ ಕಿಚ್ಚ ಸುದೀಪ್ ಕಾಟೇರಿನ ಸಿನಿಮಾ ನೋಡಲು ಬರಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ. ಸೆಲೆಬ್ರಿಟಿ ಶೋಗೆ ಬರುವಂತೆ ಸುದೀಪ್ ಅವರಿಗೆ ಕಾಟೇರ ತಂಡದಿಂದ ಕರೆ ಕೂಡ ಹೋಗಿತ್ತು. ಕಿಚ್ಚ ಶೂಟಿಂಗ್ ನಲ್ಲಿ ಬ್ಯುಸಿ ಇರುವ ಕಾರಣ ಬರೋದಕ್ಕೆ ಆಗಿರಲಿಲ್ಲ. ಆದ್ರೆ ಅತಿ ಶೀಘ್ರದಲ್ಲೇ ಸಿನಿಮಾ ನೋಡುವುದಾಗಿ ಸುದೀಪ್ ಹೇಳಿದ್ದಾರೆ ಅನ್ನೋದು ಸದ್ಯದ ಸುದ್ದಿ. ಕಂಟೆಂಟ್ ಚೆನ್ನಾಗಿದ್ರೆ ಯಾವ ಸಿನಿಮಾ ಬೇಕಾದ್ರೂ ಕೋಟಿ ಕೋಟಿ ಕಲೆಕ್ಷನ್ ಮಾಡುತ್ತೆ ಎಂಬುದಕ್ಕೆ ಕಾಟೇರ ಉತ್ತಮ ಉದಾಹರಣೆ. ಬಿಡುಗಡೆಯಾದ ಮೊದಲ ವಾರದಲ್ಲೇ 100 ಕೋಟಿ ಕ್ಲಬ್ ಸೇರಿರುವ ಕಾಟೇರ ಕನ್ನಡದಲ್ಲಿಯೇ ಎಲ್ಲಾ ದಾಖಲೆಗಳನ್ನು ಮುರಿದು ಒಟ್ಟು 104 ಕೋಟಿ ರೂಪಾಯಿ ಗಳಿಸಿದೆ. ಒಂದೆಡೆ ಅಭಿಮಾನಿಗಳು ಸಿನಿಮಾವನ್ನ ನೋಡಿ ಹೊಗಳ್ತಾ ಇದ್ರೆ, ಇನ್ನೊಂದೆಡೆ ಸಿನಿಮಾ ನೋಡಲು ಟಿಕೆಟ್ ಸಿಗದ ಕಾರಣ ಸಾಕಷ್ಟು ಪ್ರೇಕ್ಷಕರು ನರ್ವಸ್ ಆಗಿದ್ದಾರೆ. ಒಟ್ಟಿನಲ್ಲಿ ಕನ್ನಡ ಮಣ್ಣಿನ ಕಾಟೇರದ ಅಬ್ಬರ ವಿದೇಶದಲ್ಲಿ ಕೂಡ ಜೋರಾಗಿದ್ದು, ಕೆಜಿಎಫ್ ಕಾಂತಾರ ಬಳಿಕ ಮತ್ತೊಮ್ಮೆ ಬಾಲಿವುಡ್ ಸೇರಿದಂತೆ ಹಾಲಿವುಡ್ ಸಿನಿ ಪ್ರೇಕ್ಷಕರನ್ನ ತಿರುಗಿ ನೋಡುವಂತೆ ಮಾಡಿದೆ.